ಇನ್ನು ಕೋರ್ಟ್ ಸೂಚನೆ ಕೊಟ್ಟರು ಕೂಡ ದರ್ಶನ್ಗೆ ಸಿಗ್ತಾ ಇಲ್ವಂತೆ ಸೌಲಭ್ಯ. ಜೈಲಿನಲ್ಲಿ ಸೌಲಭ್ಯ ನೀಡಿಲ್ಲ ಅಂತ ಕೋರ್ಟ್ಗೆ ಅರ್ಜಿ. ಕೋರ್ಟ್ ಕಡೆಯಿಂದ ಸೂಚನೆ ಬಂದರೂ ಕೂಡ ದರ್ಶನ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟರು ಕೂಡ ದರ್ಶನ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇತ್ತೀಚೆಗೆ ನ್ಯಾಯಾಧೀಶರ ಮುಂದೆ ಹಾಜರಾದಾಗ ಸ್ವಲ್ಪ ವಿಷ ಕೊಟ್ಬಿಡಿ, ಅಷ್ಟರ ಮಟ್ಟಿಗೆ ನಂಗೆ ಕಷ್ಟ ಆಗ್ತದೆ, ಬಿಸಿಲು ನೋಡಿಲ್ಲ, ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ ದರ್ಶನ್ ಪರಿಪರಿಯಾಗಿ ತಮ್ಮ ನೋವನ್ನು ಹೇಳ್ಕೊಂಡಿದ್ರು. ಅದಾದ್ಮೇಲೆ ಏನೆಲ್ಲ ಸೌಲಭ್ಯ ಕೊಡಬೇಕು ಬೇಸಿಕ್ ಆಗಿ ಆ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತ ಹೇಳಿತ್ತು ಕೋರ್ಟ್ ಕೂಡ. ಕೋರ್ಟ್ ಸೂಚನೆ ಕೊಟ್ಟರು ಕೂಡ ದರ್ಶನ್ಗೆ ಸೌಲಭ್ಯ ಸಿಗ್ತಾ ಇಲ್ಲ. ಹಿಂದೆ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಸೌಲಭ್ಯಗಳು ಹೆಚ್ಚಾಗಿತ್ತು. ಆದ್ರೆ ಇದೀಗ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸುನಿಲ್ ಅರ್ಜಿ ಸಲ್ಲಿಸಿದ್ರು. ಈ ಬಾರಿ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶವನ್ನು ನೀಡಲಾಗಿದೆ. ಕೋರ್ಟ್ ಕೊಟ್ಟಿದೆ ಅವಕಾಶ. ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯವನ್ನು ಕೂಡ ಕೊಟ್ಟಿಲ್ಲ. ಬರೀ ಅರ್ಧ ಗಂಟೆ ವಾಕಿಂಗಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ ಅದರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಸೊ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿರೋದು. ಕೋರ್ಟ್ ಸೂಚನೆ ಕೊಟ್ಟರು ಕೂಡ ದರ್ಶನ್ಗೆ ಸೌಲಭ್ಯ ಸಿಗ್ತಾ ಇಲ್ಲ, ಬರೀ ಅರ್ಧ ಗಂಟೆ ವಾಕಿಂಗಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಅಂತ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಕೋರ್ಟ್ಗೆ ಏನು ಹಿಂದೆ ಪರಿಪರಿಯಾಗಿ ಕೇಳ್ಕೊಂಡಿದ್ರು ನ್ಯಾಯಾಧೀಶರ ಮುಂದೆ ಏನೆಲ್ಲ ಪರಿಸ್ಥಿತಿ ಇದೆ ಅವ್ರದ್ದು ಅಂತ ದರ್ಶನ್. ಸೊ ಅದಾದ ನಂತರ ಕೋರ್ಟ್ ಕೂಡ ಒಂದಷ್ಟು ಬೇಸಿಕ್ ಆದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿತ್ತು. ಆದರೆ ಈಗ ಅರ್ಜಿ ಏನು ಸಲ್ಲಿಸಿದ್ದಾರೆ, ಯಾವೆಲ್ಲ ಸೌಲಭ್ಯಗಳನ್ನು ಕೊಡಲಾಗಿದೆ, ಯಾವುದರಿಂದ ವಂಚಿತರಾಗ್ತಾ ಇದ್ದಾರೆ ಅಂತ? ಅವಿನಾಶ್, ಈಗ ದರ್ಶನ್ ಪರ ವಕೀಲ ಸುನೀಲ್ ಅವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಅರ್ಜಿ ಏನಂತಂದ್ರೆ ದರ್ಶನ್ಗೆ ಹಿಂದೆ ಯಾವ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಕೇವಲ ಬೆಳಿಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆದ್ರೆ ವಾಕ್ ಮಾಡೋದಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ಗೇಟ್ ಓಪನ್ ಮಾಡೋದು ಬಿಟ್ರೆ ಮತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಫೆಸಿಲಿಟೀಸ್ ಅನ್ನ ಕೊಟ್ಟಿಲ್ಲ. ಹಿಂದಿನ ಯಥಾಸ್ಥಿತಿನೇ ಮುಂದುವರಿಸಲಾಗಿದೆ. ಮತ್ತೆ ಹೆಚ್ಚುವರಿ ಬೆಡ್, ದಿಂಬು ಮತ್ತೆ ಬೆಡ್ಶೀಟ್ ಏನಿದೆ ಯಾವುದೇ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನ ಕೊಡಬೇಕು, ಮತ್ತೆ ಅವರ ಲೋಪ ಇದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿನೂ ಕೂಡ ಈಗ ಸಲ್ಲಿಸಿ ಈಗ ಕೆಲವೇ ಹೊತ್ತಿನಲ್ಲಿ ಅದು ಕೋರ್ಟ್ ಮುಂದೆ ವಿಚಾರಣೆ ಬರುವಂತ ಸಾಧ್ಯತೆ ಇದೆ. ಆ ಕೋರ್ಟ್ ಹಿಂದೆ ಅಂದ್ರೆ ಜೈಲಧಿಕಾರಿಗಳಿಂದ ಮತ್ತೆ ವರದಿ ಕೇಳುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರು ಉಲ್ಲಂಘನೆ ಆಗಿದೆಯಾ, ಉಲ್ಲಂಘನೆ ಆದ್ರೆ ಯಾಕೆ ಕೊಟ್ಟಿಲ್ಲ ಫೆಸಿಲಿಟೀಸ್ ಕೋರ್ಟ್ ಆದೇಶದಲ್ಲಿ ಏನಿದೆ, ಮತ್ತೆ ಆದೇಶದಲ್ಲಿ ಇರೋದನ್ನ ಯಾಕೆ ಪಾಲನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಜೈಲಧಿಕಾರಿಗಳಿಂದ ವಿವರಣೆ ಕೇಳುವಂತ ಸಾಧ್ಯತೆ ಇದೆ. ಧನ್ಯವಾದ ರಮೇಶ್.